ನನ್ನ ಚಾನಲ್ ಫೀಲ್ಡ್ ಫಾರ್ಮರ್ಗೆ ಮರಳಿ ಸ್ವಾಗತ. ಕೃಷಿ ಜೀವನದ ಆಳವನ್ನು ಅನ್ವೇಷಿಸೋಣ. ಸೊ 86032 ಹೊರೈಟಿ ಈ ಲೆವೆಲ್ ಸ್ಪೀಡ್ ಬೆಳಿತೈತೆ ಅಂತೇಳಿ ಇವತ್ತ ನನಗ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಖೆಡ್ಗಿ ಊರಾಗ ಬಂದ್ ಬೆಳಕ್ ಗೊತ್ತಾಗಿತ್ರಿ. ಯಾಕಪ್ಪ ಅಂದ್ರ ಇಲ್ಲಿ ಬಂದ್ ಬೆಳಕ ಈ ಕಬ್ಬಾನ ನೋಡ್ರ ನನಗ 7 ತಿಂಗಳ ಅನ್ಸಿತ್ತು. ಆದ್ರ ಅವ್ರು ಹೇಳಿದ ಪ್ಲಾಂಟೇಶನ್ ಡೇಟ್ ತೋರಿಸಿದ ಬೆಳಕ ಇದೇನೈತಿರ್ಲ ಕಬ್ಬ ನಂಬಲಾರದ ವಿಷಯ ಅಂತ ಹೇಳ್ಬೋದು. ಯಾಕಂದ್ರ ಆ ರೀತಿ ಗ್ರೋತ್ ಐತಿ. ಮತ್ ಇಲ್ಲಿ ಆದಷ್ಟು ನೋಡಕ್ ಹೋದ್ರ ಅಂದ್ರೆ ಬಿಜಾಪುರ ಸೈಡ್ ನೀರ್ ಕಡಿಮೆ ಐತ್ರಿ. ಇಷ್ಟು ಕಡಿಮೆ ನೀರೊಳಗ ಯಾವ ರೀತಿಯಾಗಿ ಪದ್ಧತಿ ಮಾಡ್ಕೊಂಡ ಅಂದ್ರ ಇದಕ್ಕ ಹೈಯೆಸ್ಟ್ ತಿಪ್ಪಿ ಗೊಬ್ಬರನ ಕೊಟ್ಟಾರು. ರಾಸಾಯನಿಕ ಬರೀ 10% ಕೊಟ್ರ, ತಿಪ್ಪಿ ಗೊಬ್ಬರ 90% ಕೊಟ್ಟಾರು. ಮತ್ ಇವ್ರು ಮಾಡಿದಂತ ನೀರಾವರಿ ಪದ್ಧತಿ ಯಾವ ರೀತಿ ಐತಿ ಅಂದ್ರ ನಾವೆಲ್ಲ ಸಾಲ ನೀರ ಹೈ ನೀರ ಬಿಡ್ತೀವಿ, ಹೊತ್ತಿ ನೀರ್ ಬಿಡ್ತೀವಿ. ಆದ್ರೆ ಇವ್ರು ನೋಡ್ಬೋದು ಯಾವ ರೀತಿಯಾಗಿ ಐತಿ ಅಂತ ಹೇಳಿ. ಇದೇನೈತ್ರಲ್ಲ ಇದೆಲ್ಲ ಡ್ರಿಪ್ ಐತಿ, ಸಾಲಿಂದ ಸಾಲ ನೋಡ್ಬೋದು. ಇದೇನೈತ್ರಲ್ಲ ಇವ್ರ ಹಾದಾಡಕ್ ಸಾಲ ಎಷ್ಟು ಬಿಟ್ಕೊಂಡ ಅಂತಾರಪ್ಪ ಅಂದ್ರೆ 7 ಫುಟ್ ಬಿಟ್ಕೊಂಡಾರು. ಇದೇನೈತ್ರಲ್ಲ ಡ್ರಿಪ್ ಇರಿಗೇಷನ್ ಐತಿ ನೋಡ್ಬೋದು. ಸಾಲಿನ ಸಾಲಿಗೆ 4 ಫುಟ್ ಐತಿ. ಮತ್ ಕಬ್ಬಿ ಯಾವ ರೀತಿಯಾಗಿ ಗ್ರೋತ್ ಐತಿ ಅಂತೇಳಿ ಒಂದ್ ಸಲ ಕಣ್ ಹಾಸ್ಕೊಂಡ್ ಬಿಟ್ರಿ ಅಂದ್ರ ಇದೇನ್ ಪ್ಲಾಟ್ ಐತ್ರಲ್ಲ ಮತ್ತ ಪ್ಲಾಟ್ ಕಬ್ಬು ಹೋಗೋ ಮುಂದೆ ಇದಕ್ಕ ಬರ್ಬೇಕಂತ ವಿಚಾರ ಐತಿ. ಈ ರೀತಿಯಾಗಿ ಕಬ್ಬು ಬೆಳಿಬೇಕಂದ್ರ ಅವ್ರು ಪಟ್ಟಂತ ಶ್ರಮ ಆಗ್ಲಿ, ಆಮೇಲೆ ಆಧುನಿಕ ಕೃಷಿ ಗ್ರೂಪ್ ಆಗ್ಲಿ, ಪರ್ಸು ಸರ್ ಗೈಡೆನ್ಸ್ ಆಗ್ಲಿ. ಯಾಕಂದ್ರ ಸ್ಪೆಷಲಿ ಹೇಳ್ಬೇಕಂದ್ರ ಪರ್ಸು ಸರ್ ಕಡೆ ಕಾಂಟ್ಯಾಕ್ಟ್ ಇರುವಂತ ರೈತರು. ಸೊ ಬಹಳ ಜನ ಆಧುನಿಕ ಗ್ರೂಪ್ ಗೆ ಯಾಕೆ ಜಾಯಿನ್ ಆಗ್ಬೇಕಂತ ಕೇಳತ್ತೀರಿ. ಸೊ ಈ ರೀತಿಯಾಗಿ ಕಬ್ಬು ಬೇಕಂದ್ರ ನೀವು ಎಲ್ಲಿ ಬರ್ಬೇಕಪ್ಪ ಅಂದ್ರ ಆಧುನಿಕ ಕೃಷಿ ಗ್ರೂಪ್ ಗೆ ಬರಬೇಕು. ಏನೈತಪ್ಪ ಬರೀ ವರ್ಷಕ್ಕೆ 800 ರೂಪಾಯಿ ನಾವು ಅನ್ನತೀವಿ. ಅದ್ರ ದಿನಕ್ಕೆ 2.5 ರೂಪಾಯಿ ಖರ್ಚು ಬರ್ತೈತಿ. ನಿಮ್ಗ ನೋಡ್ಬೋದು ಯಾವ ರೀತಿಯಾಗಿ ಕಬ್ಬು ಗ್ರೋತ್ ಐತಪ್ಪ ಅಂದ್ರ ಈ ಸದ್ಯ 5-6 ಗಣಿಕೆ ನಾವು ನಾರ್ಮಲ್ ಹೇಳ್ತೀವ್ರಿ. ನಮ್ಮಲ್ಲಿ ಕಬ್ಬು ಬೆಳೆಯುವಂತ 86032 ರೈತರಿರ್ಲಿ ಲಾಂಗ್ ಟರ್ಮ್ ಹೊರಟಿನ ಹಚ್ಕೊಡ್ತಿರ್ತೀರಿ. ಬಟ್ ಇದೇನೈತಿರಲ್ಲ ಫೆಬ್ರವರಿ ಎಂಡಿಗೆ ಬಂದಂದ್ರ ಇನ್ 2-3 ದಿನ ಫೆಬ್ರವರಿಗೆ ಇರುತ್ತ. ಆ ಟೈಮ್ ಒಳಗೆ ಪ್ಲಾಂಟೇಶನ್ ಆಗೈತಿ. ಅಟ್ ಪ್ಲಾಂಟೇಶನ್ ಆದ್ರೂ ಗ್ರೋತ್ ಯಾವ ನಮ್ನ ಇತ್ತು ಅಂದ್ರ ನೀವು ನೋಡ್ಬೋದು. ನೋಡ್ರಿ ಇದು 7 ಫುಟ್ ಸಾಲ ಐತ್ರಿ. 7 ಫುಟ್ ಸಾಲ ಕೂಡ್ಯಾವ. ಇನ್ 4 ಫುಟ್ ಸಾಲಿಗೆ ಏನ್ ಡಿಫ್ರೆನ್ಸ್ ಕೊಡವರ್ತೀರಿ ನೀವು? 4 ಫುಟ್ 2.5 ಫುಟ್ 3.5 ಫುಟ್ ಬಿಡ್ತೀನಿ ಅಂದ್ರೆ ನಡೆಯಂಗಿಲ್ಲ. ಮತ್ ಇವ್ರು ಯಾನು ವೇಸ್ಟ್ ಮಾಡಲ್ದೆ ಏನ್ ಮಾಡ್ಯಾರಪ್ಪ ಅಂದ್ರ ಡ್ರಿಪ್ ಇರಿಗೇಷನ್ ಅಡಾಪ್ಟ್ ಮಾಡ್ಕೊಂಡಾರ. ಅಂದ್ರೆ ಡ್ರಿಪ್ ಏನ್ ಕೊಡತೈತಿ ಡ್ರಿಪ್ ನೋಡ್ರಿ ಕಬ್ಬ ಹೆಂಗೈತಿ ನಿಮ್ಗ ಅನಿಸ್ತಿದ. ಸರಾಸರಿ ನನ್ನ ಲೆಕ್ಕಲಿ ಅಂದ್ರೆ ಫೆಬ್ರವರಿ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ ಜೂನ್ 5ನೇ ತಿಂಗಳು ಸ್ಟಾರ್ಟ್ ಐತಿ. ಈಗ ನೋಡ್ಬೋದು ಹೆಂಗೈತಿ ನೋಡ್ರಿ. ಇಲ್ಲಿ ಗಣಿಕೆ ಅದಾವು. ಇದು ಒಂದ್ ಕಡೆ. ಇನ್ನು ಮುಂದ್ ಹೋದ್ರ ಗಣಿಕೆ ಹೆಚ್ಚಾಕೋತ್ ಬಂದ ಇವ ನೋಡ್ತೀರಿ. ಒಂದೊಂದ್ ಅದಾವ್ರಿ. ಈ ಕಡೆ ನೋಡ್ಬೋದು ಗಣಿಕೆ, ಈ ಕಡೆ ನೋಡ್ಬೋದು 7 ಫುಟ್ ಸಾಲ ಈ ನಮ್ನಿ ಕುಡ್ಯಾವು. ಮತ್ತೊಂದ್ ಏನೈತಪ್ಪ ಅಂದ್ರೆ ಇವೇನ್ ಭಾಗ್ಯವ್ರಲ್ಲ ಇಲ್ಲಿ ಆಮೇಲೆ ಇವು ಹೈಟ್ ಇದೆಯದವಲ್ಲ ಇವ್ ಇನ್ನೂ ಗ್ರೋತ್ ಆಗ ಸ್ಟಾರ್ಟ್ ಆಗತೈತಿ. ಯಾಕಂದ್ರೆ ಇನ್ನೂ ಗ್ರೋತ್ ಐತ್ರಿ ಇದು ಫುಲ್ ಸ್ಪೀಡ್. ಮತ್ ಇವ್ರು ಕೊಟ್ಟಂತ ಗೊಬ್ಬರ ಎಲ್ಲಾ ನೀರ್ನಾಗ ಕೊಟ್ಟಾರು. ಏನೇನ್ ಕೊಟ್ಟಾರ ಅಂದ್ರೆ ಬರೀ ಇವ್ರ ಇದಕ್ಕೆ ರಾಸಾಯನಿಕ ಏನೇನ್ ಹೋಗದಾರ ಅಂದ್ರೆ ಯೂರಿಯಾದ ಏನ್ ಹೋಗೋದಿಲ್ರಿ. ಜಸ್ಟ್ 10-26 9-24 ಆಮೇಲೆ ಫಾಸ್ಫರಿಕ್ ಆಸಿಡ್, ಹ್ಯೂಮಿಕ್ ಆಸಿಡ್, ಫುಲ್ವಿಕ್ ಆಸಿಡ್ ಇವೆಲ್ಲಾನು ಇವ್ರ ನೀರ್ನಾಗ ಬಿಟ್ಟ ಈ ರೀತಿಯಾಗಿ ಕಬ್ಬಾನ ಮಾಡ್ಕೊಂಡಾರು. ಸೊ ಇದು 7 ಫುಟ್ ಸಾಲ ಐತಿ. ಇಲ್ಲಿ ನೋಡ್ಬೋದು 4 ಫುಟ್ ಸಾಲ ನಮ್ಗೆ ಕಾಣಂಗ ಇಲ್ಲ. ಬಹಳ ಅದರ ವಿಸಿಬಲ್ ಎಷ್ಟೈತೆ ಅಂದ್ರೆ ಒಂದ್ 4-5 ಫುಟ್ ನಿಮ್ಗೆ ಮುಂದೆ ಕಾಣಬಹುದು. ಈ ರೀತಿಯಾಗಿ ಒಳಗಿನ ಗ್ರೋತ್ ಐತಿದ. ಸ್ಪೆಷಲ್ ಆಗಿ ನಾನು ನೋಡಿದಂತ 86032 ಹೊರೈಟಿ ಒಳಗೆ ಇದು ಬೆಸ್ಟ್ ಬೆಳವಣಿಗೆ ಐತಿ. ಗ್ರೋತ್ ನೋಟ್ ಸ್ಪೀಡ್ ಐತ್ರಿ. ನೋಡ್ಬೋದು. ಯಾಕಂದ್ರೆ ತಿಪ್ಪಿ ಗೊಬ್ಬರ 90% ತಿಪ್ಪಿ ಗೊಬ್ಬರನ ಇದಕ್ಕೆ ಯೂಸ್ ಆಗೈತಿ. ತಿಪ್ಪಿ ಗೊಬ್ಬರ ಹಾಕ್ರಿ ಅಂದ್ರ 10 ಟ್ರಾಲಿ ಹಾಕ್ರಿ, 20 ಟನ್ ಹಾಕ್ರಿ ಹೇಳಂಗಿಲ್ಲ. ಬಟ್ ಲಿಮಿಟೆಡ್ ದಾಗ ಹಾಕಿರನು ಒಂದ್ ಮಿನಿಮಮ್ 10 ಟ್ರಾಲಿ ತನಕ ನೀವು ತಿಪ್ಪಿ ಗೊಬ್ಬರ ಹಾಕಿರಿ ಅಂದ್ರ ಈ ರೀತಿಯಾಗಿ ಬೆಳವಣಿಗೆ ನೋಡ್ರಿ ಏನೈತಿ ಹೆಂಗೈತಿ ಕಬ್ಬು. ಇಲ್ಲಿ ನೋಡ್ಬೋದು ಗಣಿಕೆ ಹೆಂಗದಾವು ಇದೆಲ್ಲ. ಮತ್ತೆ ಡ್ರಿಪ್ ಇರಿಗೇಷನ್ ಐತಿ. 86 ಸ್ವಲ್ಪ ಗಣಿಕೆ ಇದನ್ ಬಂದ್ರು ಇನ್ನು ಬೆಳವಣಿಗೆ ಸ್ಟೇಜ್ ಐತಿ. ಇನ್ನೂ ಮಟ್ಟೆ ಆಗ್ತೈತಿ. ನೋಡ್ಬೋದು ಯಾವ ರೀತಿ ಆಗೈತಿ ಅಂತ ಹೇಳಿ. ಮತ್ತ ಕರೆಕ್ಟ್ ಮರಿ ಸಂಖ್ಯೆನೂ ಮೇಂಟೈನ್ ಐತಿ. ನೋಡ್ಬೋದು ಇಲ್ಲಿ ಡ್ರಿಪ್ ಐತಿ ಇವ್ರ. ಸೊ ಏನ್ ಕೊಡೋದೈತ್ರಲ್ಲ ಎಲ್ಲಾ ಔಷಧ ಡ್ರಿಪ್ ಒಳಗ್ ಕೊಡೋದ್ರಿಂದ ಎಲ್ಲೂ ವೇಸ್ಟ್ ಆಗತ್ತಿಲ್ಲ. ಆಮೇಲೆ ಕಸಾನು ಇಲ್ಲ, ವೆಲ್ ಮೇಂಟೈನ್ ಐತಿ. ಈ ರೀತಿಯಾಗಿ ನೆಲಾನ ಮೇಂಟೈನ್ ಮಾಡ್ಕೊಂಡ್ರು. ಎಲ್ಲಾ ಕೆಲವೊಂದ್ ಕಡೆ ಹೋಗಿರ್ತೀವಿ ನಾವ ಕಸ ಇರ್ತೈತಿ ಅದಿರ್ತೈತಿ. ಬಟ್ ಇಲ್ಲಿ ಏನೈತ್ರಲ್ಲ ಕಸ ಇಲ್ಲ ಏನಿಲ್ಲ, ವೆಲ್ ಮೇಂಟೈನ್ ಐತಿ. ಅದಕ್ಕೆ ಈ ಪ್ಲಾಟ್ ನ ನೋಡ್ಬೇಕಂತ ಹೇಳಿ ನಾವು ಸ್ಪೆಷಲ್ ಆಗಿ ನಿನ್ನೆ ಸಿಂದಗಿ ಮುಗಿಸ್ಕೊಂಡ ಆಮೇಲೆ ಇಂಡಿಗೆ ಬಂದಿದ್ವಿ. ಸೊ ನೋಡ್ಬೋದು ಇಲ್ಲಿ ನಾ ಒಬ್ಬ ಇಲ್ರಿ, ಪರ್ಸು ಸರ್ ಅದಾರು, ಆಮೇಲೆ ಬಾಳೆ ಸರ್ ಅದಾರು. ಸೊ ಅವರು ಆಶ್ಚರ್ಯ. ಯಾಕಂದ್ರ ಪರ್ಸರ್ ಅಂಡರ್ ಗೈಡೆನ್ಸ್ ಒಳಗ ಇದು ಪ್ಲಾಟ್ ಬರ್ತೈತಿ. ಅದಕ್ಕ ನಾವು ನೋಡ್ಬೇಕಂತ ಹೇಳಿ ಬಂದಿದ್ದು. ನೋಡ್ರಿ ಪರ್ಸರ್ ಅದಾರು, ನೋಡ್ರಿ ಸರ್ ಅದಾರು ಇಲ್ಲೇ. ಈ ರೀತಿಯಾಗಿ ಸರ್ ಗೈಡೆನ್ಸ್ ಒಳಗ ಬೆಳವಣಿಗೆ ಐತಿ. ನೋಡ್ಬೋದು ನೋಡ್ರಿ ಸರ್ ನಿಂತಾರು. ಸರ್ ಇದು ಪ್ಲಾಟ್ ನಿಮ್ಮ ಅಂಡರ್ ಗೈಡೆನ್ಸ್ ಒಳಗೆ ಐತಿಲ್ರಿ?
ಸೊ ಈ ರೀತಿಯಾಗಿ ಗ್ರೋತ್ ಬೇಕಾಗಿತ್ತಂದ್ರ 3 ಜನ ಇಲ್ಲೇ ಅದೀವಿ. ಆಮೇಲೆ ನೀವು ಆಧುನಿಕ ಕೃಷಿಗೆ ಜಾಯ್ನ್ ಆಗ್ರಿ. ಸೊ ಯಾರ್ಯಾರು ಜಾಯ್ನ್ ಆಗೋದ್ರಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೆ ನಂಬರ್ ಇರ್ತೈತಿ, ಜಾಯ್ನ್ ಆಗ್ರಿ. ಈ ರೀತಿಯಾಗಿ 86 ಆಗಲಿ ಅಥವಾ ಯಾವ್ದೋ ಹೊರೈಟಿ ಆಗಲಿ ನೀವು ಹೆಚ್ಚಿನ ಇಳುವರಿನ ಪಡ್ಕೋಬಹುದು. ಸೊ ಸರ್ ಒಂದೆರಡು ಮಾತು ಹೇಳ್ತಾರ, ಕೇಳ್ಕೊಂಡ್ಬಿಡ್ರಿ ಈ ಪ್ಲಾಟ್ ಬಗ್ಗೆ. ಇದೇಂತ್ರ ಈಗ ಇವ್ರು ಪಾಪ ಇವರು ಮೊದ್ಲು ಏನು ಗೊತ್ತಿದಲ್ರಿ ಇಲ್ಲಿ ಐತ್ರ. ಈಗ ನಮ್ಗೇನು ಗೊತ್ತಾಗವಲ್ದ್ರಿ, ನಮ್ಗೇನ ಮಾಹಿತಿ ಕೊಟ್ರಿ ಅತಿಸಿಲ್ಲ ಅವ್ರು ಹೇಳಕತ್ತಂದ್ರೆ ನಾವೇಂತಿ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿರಿ, ನಾನು ನಿಮ್ಗೆ ಏನಾರ ಮಾಹಿತಿ ನನಗೂ ಹೇಳಕ್ ಅನುಕೂಲ ಆಕೈತೆ ಅಂದಿಕ್ಸಿದ್ರೆ ಅವ್ರಿಗೆ ನಾ ಹೇಳಿದ್ರಿ. ಹೇಳಿದ್ಮೇಲೆ ಅಂತಿ ಏನಿಲ್ರಿ, ಇವು ಬರೀ ನಾವು ಮೊದ್ಲು ಫಸ್ಟಿಗೆ ಅವ್ರಿಗೆ ಸಜೆಸ್ಟ್ ಮಾಡಿದಂದ್ರ ರೀ ಈ ಹ್ಯೂಮಿಕ್ ಆಸಿಡ್ ಆಗಲಿ, ಎಮ್ಯುನ್ ಆಸಿಡ್ ಆಗಲಿ, ಹುಲ್ವಿಕ್ ಆಸಿಡ್ ಆಗಲಿ, ಫಾಸ್ಫರಿಕ್ ಆಸಿಡ್ ಆಗಲಿ ಇವ್ನ ಮಲ್ ತಗೊಂಡ್ ಇಟ್ಕೋರಿ, ಆಮೇಲೆ ಕಬ್ಬಿನ ವಿಚಾರ ಮಾಡು ಅಂತ ಅವ್ರು ಹೇಳಿದ್ರಿ. ಅದೇನು ಅವರು ಫಸ್ಟ್ಕಿನ್ನ ಕಬ್ಬ ನಾಟಿ ಮಾಡೋಕ್ಕಿಂತ ಮುಂಚೆನ ಅವ್ರ ಏನಂತ ಅದನ್ನ ತಂದ್ ಇಟ್ಕೊಂಡ್ರಿ ಅವ್ರು. ನಾವ ಅವ್ರಿಗೆ ಆ ಕಡೆ ಬೇರೆ ಕಡೆಯಿಂದ ನಾವು ಹೇಳಿ ಅವ್ರಿಗೆ ತರಿಸ್ಕೊಡ್ತಿದ್ವಿ ರೀ ಅವ್ರಿಗೆ. ಅಂತ ಹಿಂಗಾಗಿ ಅಂತ ಅದನ್ನ ತಂದ್ ಇಟ್ಕೊಂಡೈತಿ ಅವ್ರ ಕಬ್ಬ ಏನೋ ಸಸಿ ನಾಟಿ ಮಾಡಕ್ ಹೇಳಿನ್ರಿ. ಆದ್ರ ಅವ್ರಿಗೆ ಸರಿಯಾದ ಟೈಮ್ ಓದಾಗ್ಲಿಲ್ಲ ಅಂತ ಕಬ್ಬನ ಹಚ್ಕೊಂಡ್ರಿ ಅವ್ರು. ಹಚ್ಕೊಂಡ್ ಮೇಲೆ ಐತಿ ಹಂಗ ನಾ ಹೇಳ್ಕೊತ ಹೊಂಟೀನ್ರಿ. ಇನ್ನೂ ಅದ್ರನ್ನ ಈಗ ಅವ್ರನ್ನ ಅಮೋನಿಯಂ ಸಲ್ಫೇಟ್ ಇದನ್ನ ಅದ್ರನ್ನ ಸ್ಟೇಜ್ಗಿನ ಅವ್ರನ್ನ ಕೊಟ್ಟಿಲ್ರಿ. ಅವ್ರನ್ನ ಇನ್ನ ಯೂರಿಯಾ ಇದ್ರ ಮೇಲೆ ಅದಂಗ ಅದಾರ್ರಿ. ಬರೇ ಈಗ ನಾ ಈ ಹ್ಯೂಮಿಕ್ ಆಸಿಡ್ ಅದು ಏನು ಆಸಿಡ್ ಬೇಸ್ ಗೊಬ್ಬರಗಳು ಅದಾವಲ್ಲ, ಇದ್ರ ಏನ್ ಬಿಡುದ್ರಿಂದ ಈ ರೀತಿ ಕಬ್ಬು ಬೆಳದೈತ್ರಿ ಈಗ ಅವ್ರು. ಹಿಂಗಾಗಿ ಅವ್ರಿಗೆ ಬಾಳ ಅಂದ್ರ ಬಾಳ ಖುಷಿ ಆಗೈತ್ರಿ ಈಗ ಅವ್ರಿಗೆ. ಮತ್ತೆ ಪೈಲೆ ಈಗ ಒಂದು ಅರ್ಧ ಟೈಮ್ದಾಗ ಈಗ ಹೋದ ವರ್ಷ ಅವಾಗ ಕೇಳಿದ್ರಿ. ಆ ಟೈಮ್ದಾಗ ಅವ್ರು ನನ್ ಮೇಲೆ ಬಾರಿ ವಿಶ್ವಾಸ ಬಿದ್ದಿತ್ತು. ಆಯ್ತು ನೆಕ್ಸ್ಟ್ ಈ ಟೈಮ್ದಾಗ ಐತಿ ಈಗ ಬಾರಿ ನಾವ್ ಅವ್ರಿಗೆ ಹೇಳಕ್ ಅನುಕೂಲ ಆಯ್ತ್ರಿ. ಬಡ್ಡಿಯಿಂದ ಸ್ಟಾರ್ಟಿಂಗ್ ಇದಾಯ್ತ್ರಿ ಅವ್ರಿಗೆ. ಹಿಂಗಾಗಿ ಈ ರೀತಿ ಮಾಡ್ಕೊಂಡಾರ ಅವ್ರು. ಸೊ ಈ ರೀತಿಯಾಗಿ ಸ್ಟಾರ್ಟ್ ಟು ಎಂಡ್ ನಿಮಗೆ ಇನ್ಫಾರ್ಮೇಶನ್ ಬೇಕಾಯ್ತಾ ಆಧುನಿಕ ಕೃಷಿ ಗ್ರೂಪಿಗೆ ಜಾಯ್ನ್ ಆಗ್ರಿ. ನಂಗ ಕಾಂಟ್ಯಾಕ್ಟ್ ಮಾಡ್ರಿ, ಇಲ್ಲ ಸರ್ ನಂಬರ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಒಳಗೆ, ಸರ್ನ ಕಾಂಟ್ಯಾಕ್ಟ್ ಮಾಡ್ರಿ. ಸೊ ಆದಷ್ಟು ಎಲ್ಲರೂ ನೀರ್ ಕಡಿಮೆ ಇತ್ತಂದ್ರೆ ಡ್ರಿಪ್ ಇರಿಗೇಷನ್ ಅಡಾಪ್ಟ್ ಮಾಡ್ಕೋರಿ. ಆಮೇಲೆ ಏನೈತ್ರ ಕೊಡೋ ಗೊಬ್ಬರನೆಲ್ಲ ನೀರ್ನಾಗ ಅಂದ್ರೆ ನೀರೊಳಗ ಆಸಿಡ್ ಬೇಸ್ ಒಳಗ ನೀವು ಕೊಟ್ರಿ ಡ್ರಿಪ್ ಒಳಗ ಅಂದ್ರೆ ಡ್ರಿಪ್ನು ಸತ್ತಿರ್ತಾವ. ಆಮೇಲೆ ಏನಿತ್ರ ಡೈರೆಕ್ಟ್ ಹೋಗಿ ಬಡ್ಡಿ ಹತ್ತೈತಿ. ಸೊ ಈ ರೀತಿಯಾಗಿ ಕಬ್ಬ ಗ್ರೋತ್ ಆಗ್ತೈತಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.